ಸೇಫ್ಟಿಗಾಗಿ ಹಾಕಿದ್ದ ಸಿಸಿಟಿವಿಯನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ನೋಡಿ, ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. 3 ಸಿಸಿ ಕ್ಯಾಮೆರಾಗಳ ಜೊತೆ ಕಳ್ಳರು ಪರಾರಿಯಾಗಿರುವಂತದ್ದು. ಹೊಳೆನರಸೀಪುರದ ಪೇಟೆ ಬೀದಿಯಲ್ಲಿ ನಡೆದಿರುವಂತಹ ಘಟನೆ. ಹಾಸನ ಜಿಲ್ಲೆ ಹೊಳೆನರಸೀಪುರದ ಪೇಟೆ ಬೀದಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಳ್ಳನ ಕೈಚಳಕ ಮತ್ತೊಂದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ನೀವು ಕೂಡ ಅದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೇಫ್ಟಿಗಾಗಿ ಹಾಕಿದಂತಹ 3 ಸಿಸಿ ಕ್ಯಾಮೆರಾಗಳನ್ನು ಈ ಕದೀಮ ಕದ್ದೊಯ್ದಿದ್ದಾನೆ. ಇನ್ನು ಈತನ ಕೈ ಚಳಕ ಮತ್ತೊಂದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂಥದ್ದು. ಪೊಲೀಸರ ಸೂಚನೆ ಮೇರೆಗೆ ಪೇಟೆ ಬೀದಿಯಲ್ಲಿರುವಂತಹ ಅಂಗಡಿಗಳಿಗೆ ಸಿಸಿಟಿವಿಯನ್ನು ಅಳವಡಿಸಿದ್ರು ಮಾಲೀಕರು. ಇಂದು ಮುಂಜಾನೆ 3:30 ಸಮಯದಲ್ಲಿ ಈ ಕದೀಮ ಸಿಸಿ ಕ್ಯಾಮೆರಾವನ್ನು ಕದ್ದೊಯ್ದಿದ್ದಾನೆ. ಇನ್ನು ಈತನ ಕೈ ಚಳಕ ಮತ್ತೊಂದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂಥದ್ದು. ನನ್ನ ಹೆಸರು ಬಾಲಾಜಿ ಅಂದ್ಬಿಟ್ಟು ಪೇಟೆ ಬೀದಿಯಲ್ಲಿ ನಂದು ಸ್ಟೇನ್ಲೆಸ್ ಸ್ಟೀಲ್ ಶಾಪ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿ ಅಂತ ಹೇಳಿದರು. ಆ ಒಂದು ಆದೇಶದ ಮೇರೆಗೆ ನಾವು ಇಷ್ಟು ವರ್ಷದಿಂದ ಕ್ಯಾಮ್ರಾಗಳನ್ನ ಅಳವಡಿಸಿದ್ವಿ. ರೆಕಾರ್ಡಿಂಗು ಎಲ್ಲ ಆಗ್ತಾಯಿತ್ತು, ಎಲ್ಲ ಇತ್ತು. ನಿನ್ನೆ ಇವತ್ತಿನ ಬೆಳಿಗ್ಗೆ ಜಾವ ಮನೆ ಬಾಗಿಲು ತೆಗೆದಿಟ್ಟು ಅಂಗಡಿ ಬಂದು ನೋಡಿದ ತಕ್ಷಣ ಕ್ಯಾಮ್ರಾಗಳನ್ನೆಲ್ಲ ಕಿತ್ತಾಕಿದ್ದಾರೆ. ನಮ್ಮದು ಒಂದೇ ಕ್ಯಾಮ್ರಾ ಕಿತ್ತಾಕಿದ್ದಾರೆ ಅಂತ ನೋಡೋದಕ್ಕೆ ನಮ್ಮ ಅಂಗಡಿ ಆಪೋಸಿಟು ಸಹ ಅವ್ರದ್ದು ಸಹ ಕ್ಯಾಮ್ರಾಗಳು 2 ಕ್ಯಾಮ್ರಾ ಇತ್ತು, ಅವ್ರದ್ದು ಸಹ ತೆಗೆದಾಕಿದ್ದಾರೆ. ರೆಕಾರ್ಡಿಂಗಲ್ಲಿ ನೋಡಿದಾಗ ಬೆಳಗಿನ ಜಾವ ಸುಮಾರು ಒಂದು 3:50 3:15 ಅವರೇಜಲ್ಲಿ ಕ್ಯಾಮ್ರಾಗಳು ಕಿತ್ತಾಕಿದ್ದಾರೆ. ಇದ್ರ ಬಗ್ಗೆ ಎಲ್ಲ ವರ್ತಕರಿಗೂ ತೊಂದರೆ ಆಗುತ್ತೆ. ಈ ಬಗ್ಗೆ ನಾವು ಒಂದು ನಮ್ಮ ಒಂದು ಹಿತದೃಷ್ಟಿಯಿಂದ ಸೇಫ್ಟಿ ಪರ್ಪಸ್ ಕ್ಯಾಮ್ರಾಗಳು ಹಾಕ್ಸಿರ್ತೀವಿ. ಕ್ಯಾಮ್ರಾಗಳೇ ಕಳ್ತನ ಮಾಡಿದ್ರೆ ಇನ್ನು ಕ್ಯಾಮ್ರಾನೇ ಸೇಫ್ಟಿ ಮಾಡೋಂಗೆ ವ್ಯವಸ್ಥೆ ಏನಿದೆ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಇತ್ತೀಚಿನ ದಿನಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು. ನೋಡಿ, ಸೇಫ್ಟಿಗಾಗಿ ಹಾಕಿದಂತಹ ಸಿಸಿಟಿವಿಯನ್ನೇ ಕದೀಮ ಕದ್ದೊಯ್ದಿದ್ದಾನೆ. ಯಾವಾಗ ನಡೆದಿರುವಂತಹ ಘಟನೆ ಇದು? ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಸೇಫ್ಟಿ ಅಂದ್ರೆ ಕಳ್ಳರ ಸೇಫ್ಟಿಗಾಗಿ ಹಾಕಿದ್ದಂತಹ ಸಿಸಿ ಕ್ಯಾಮೆರಾಗಳನ್ನೇ ಚಾಲಾಕಿ ಚೋರನೊಬ್ಬ ಕದ್ದೊಯ್ದಿರುವಂತಹ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದ ಪೇಟೆ ಬೀದಿಯಲ್ಲಿ ನಡೆದಿರುವಂತದ್ದು. ಈ ಚಾಲಾಕಿ ಕಳ್ಳ ಏನೇ ಈತ 3 ಸಿಸಿ ಕ್ಯಾಮೆರಾಗಳನ್ನ ಕದ್ದು ಎಸ್ಕೇಪ್ ಆಗಿರುವಂತದ್ದು. ಈ ಕದಿಯುವಂತಹ ದೃಶ್ಯ ಮತ್ತೊಂದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಒಂದ್ ಕಡೆ ಪಟ್ಟಣದಲ್ಲಿ ಏನು ಪೊಲೀಸರು ಕಳ್ಳರ ಹಾವಳಿ ಜಾಸ್ತಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಏನು ದಿನಸಿ ಅಂಗಡಿಯಿಂದ ಹಿಡಿದು ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳು ಏನಿದಾವೆ ಆ ಎಲ್ಲ ಅಂಗಡಿಗಳ ಮುಂದೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಿ ಪೊಲೀಸರು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆ ಸೂಚನೆಯ ಮೇರೆಗೆ ವರ್ತಕರು ಏನು ಸಿಸಿ ಕ್ಯಾಮೆರಾಗಳನ್ನ ಹಾಕಿಕೊಂಡಿದ್ರು. ಆದ್ರೆ ಇದೀಗ ಚಾಲಾಕಿ ಕಳ್ಳ 3 ಸಿಸಿ ಕ್ಯಾಮೆರಾಗಳನ್ನೇ ಕದ್ದೊಯ್ದಿದ್ದಾನೆ. ಸದ್ಯಕ್ಕೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಳ್ಳನಿಗಾಗಿ ಈಗ ಕಳ್ಳನ ಪತ್ತೆಗಾಗಿ ಬಲೆ ಬೀಸಿರುವಂತದ್ದು. ದೀಪ್ತಿ, ಥ್ಯಾಂಕ್ ಯು ಪ್ರತಾಪ್ ನಿಮ್ಮೆಲ್ಲ ಮಾಹಿತಿಗಾಗಿ.